ರೋಚಕದ ಕಬಡ್ಡಿ ಹಬ್ಬ ಆರಂಭವಾಗಿದೆ. ಫೈನಲ್ ಪಂದ್ಯ ಹರಿಯಾಣ ವಿರುದ್ಧ ಆರ್ಎಸ್ ಮುಂಬೈ. ಹರಿಯಾಣದ ರನ್ ಮಸೀದ್ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಪಡಿತಾದ ಸೋಲಿಲ್ಲದ ಸರದಾರ್ತಿ ಕೆಟ್ಟಾಗಲಿಲ್ಲ. 2-0 ಹರಿಯಾಣದ ಪರವಾಗಿ ಹೊಂದಾದ ಅಂಕಲ್ಗಳಿಗೆ ಬಲಿಯಾಗಿ ಅಂಕಲ್ದಿಂದ ಆಚೆಗೆ ನಡೆಯುತ್ತ ಮತ್ತು ಹೊರಹಾಗ್ತಾ ಇದ್ದಾರೆ. 3-0 ಮತ್ತೊಮ್ಮೆ ಸೆಲ್ಜಾ 4 ಡಿಫೆನ್ಸ್ ಬದಲಿ ಸೆಮಿಫೈನಲ್ ಹಂತದ ಗೆಲುವಿನ ರೂವಾರಿ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇದ್ದಾರೆ. ಆಟಗಾರ್ತಿನಲ್ಲಿ ಗೆದ್ರೆ 60,000 ರೂಪಾಯಿ ಸಿಗಲಿದೆ. ಅಣ್ಣ ನೀರಿನ ಬಾಟ್ಲಿ ಕೊಡ್ರಪ್ಪ. ಇಲ್ಲಿ ಪ್ಲೇಯರ್ಸ್ ನೀರಿನ ಬಾಟ್ಲಿ ವಾಪಸ್ ಸಾಧ್ಯ ಆಗ್ತಾ ಇದೆ. 3-0 ಪಂದ್ಯ ಮುಂಬೈ ವಿರುದ್ಧ ಆಟಗಾರ ಅಂಕದ ವಿಭಾಗದಲ್ಲಿ ಕಾದಳ ವೀಕ್ಷಣೆಗೆ ಪಂದ್ಯ 15 ನಿಮಿಷದಲ್ಲಿ ಸೂಪರ್ ಡೂಪರ್ ಒಳಗೆ ಹೋಗ್ತಾ ಇದೆ. 3 ಅಂಕದ ಸಂಪಾದನೆ. ನೀವು 200 ದಾಳಿ ಮಾಡಿ ಅಂಕ ಸಂಪಾದನೆ ನಾನು ಒಂದೇ ದಾಳಿಯಲ್ಲಿ 3 ಅಂಕದ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. ಬಲ ಶುದ್ಧ ದಾಳಿ ಭಾಗದಲ್ಲಿ ಸೆಮಿಫೈನಲ್ ಹಂತದಲ್ಲಿ ಕೂಡ ತಂಡಕ್ಕೆ ಅನೇಕ ಬಾರಿ ಆಸರಾದಂತಹ ಆಟಗಾರ್ತಿ ಮತ್ತೊಮ್ಮೆ ಇಲ್ಲಿ ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳುವಂತಹ SSC ಹರಿಯಾಣ ತಂಡದ ಆಟಗಾರ್ತಿ ಬೋನಸ್ ಆಗಿದೆ. ಕಾಟುವ ಸಮಯ ಬೋನಸ್ ಇಲ್ಲ. ಆಂಧ್ರಲೈನ್ ಬೋನಸ್ 3-3 ಪಂದ್ಯ ಸಮಬಲ. ಖಾಲಿ ಹರಿಯಾಣ ಕೆಳಕೊಡ್ರಿ ಸ್ಟೇಜ್ ಮುಂದಿದ್ದಾರೆ ಗೆಸ್ಟ್ಗಳು ಕಾಣಲ್ಲ. ಅದರ ಸರಿ ಸ್ವಲ್ಪ ಹಂತದಲ್ಲಿ ಬಡಿ ಅಂಕ ಪಡೆಯಲಾದ್ರೆ ಅಂಕದಿಂದ ಆಚೆಗೆ ನಡೆ. ಶೆಲ್ಕ ಮತ್ತೊಮ್ಮೆ ಮುಟ್ಟಿಕೊಂಡು ಹೋಗು ಇಲ್ಲ ಸಿಕ್ಕಿಕೊಂಡು ಹೋಗು. ಇದು ಡುವಾಡಾಗಳಿದ ಅಂಕ ಪಡೆಯಿಸು ಗೆಳೆಪರಿತ ಬರ್ತಾ ಇದೆ. ಹರಿಯಾಣ ತಂಡದಲ್ಲಿ ಸೂಪರ್ ಕಲ್ ದಾಳಿ ಭಾಗದಲ್ಲಿ ಮತ್ತೊಂದು ಅಂಕದ ಸಂಪಾದನೆ ಆಗಿದೆ. ರವಿ ಒಂದು ನಿಮಿಷ ಸಮಯದ ಬೇಡಿಕೆ ಈಗಿನ ಬಾಲಗರ್ತ ಮತ್ತೆ ಹರಿಯಾಣದ ರಾಯಲ್ ಬಸಿ ಹೆಲಿಕಾಪ್ಟರ್ ಪೈಜಲ್ ಖ್ಯಾತ ಗೊತ್ತಾಗತ್ತೆ ಮತ್ತೊಮ್ಮೆ ಮತ್ತೊಂದು ಅಂಕದ ಸಿರೆ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಬದಿಗೆ ವಾಪಸ್ ಆಗ್ತದ. 2 ಅಂಕದ ಸಂಪಾದನೆ ಮತ್ತೊಂದು ಸಮಬಲ. 5-5 ಮಧ್ಯ ಪಂದ್ಯ 5-5 ಈಚ್ खेल बाकी ಈಚ್ दोनों टीम बहुत अच्छा मैच चल रहा है. ಮತ್ತೊಂದು ಅಂಕದ ಸಂಖ್ಯಾದರ ಬದಿಗೆ ಹರಿಯಾಣ ತಂಡ 6-5 ಪಂದ್ಯ ಹರಿಯಾಣ ತಂಡ ಪರವಾಗಿ ಚಪ್ಪಲ ಬದಲಾದ್ಮೇಲೆ ಒಂದೇ ಒಂದು ದಾಳಿಯಲ್ಲಿ ಕೂಡ ಟ್ಯಾಕಲ್ ಆಗಿಲ್ಲ. ಮತ್ತೊಮ್ಮೆ ಶುಭ ಎಷ್ಟು ಬಾರಿಸ್ತದೆ. ಸೆಮಿಫೈನಲ್ ಹಂತದ ಗೆಲುವಿನ ರೂವಾರಿ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾಳೆ. ಒಂದು ಅಂಕದ ಮುನ್ನಡೆಯನ್ನು ಕಾಯ್ಕೊತಾದ ಹರಿಯಾಣ ತಂಡ 6-5 ಮಧ್ಯ ಪಂದ್ಯ. ನೋಡ್ತಾ ಇದ್ದಾರೆ ಆಟಗಾರ್ತಿ ಪ್ರಾಮಾಣಿಕವಾಗಿ ಆರ್ಬಿಎಸ್ ಮುಂಬೈ ಮತ್ತು ಸಂಪಾದನೆ 6-8 ಪಂದ್ಯ
ಮತ್ತು ಸೂಪರ್ಗಳು ದಾಳಿ ಪಕ್ಕದಲ್ಲಿ ಮತ್ತು ಹರಿಯಾಣ ಮೂಲಕ ಕಾಣಿಸ್ತಾ ಇದ್ದಾರೆ ಸೂಪರ್ 2 ಗೋಷ್ಠಿ ಮುಂದೆ ತಂಡಕ್ಕೆ ಜಯದ ಮಾಲೆ ಯಾರ ಪಾಲಿಗೆ ಕಾದುಡುವ ನಿರೀಕ್ಷೆಯ ಅಂತರಗಳ ಭಾಗದಲ್ಲಿ ಪಂದ್ಯ ಸಾಗ್ತಾ ಇದೆ. ಅನುಭವಿ ನಿರ್ಣಾಯಕರೊಂದಿಗೆ ಸೊನ್ನಾಪಡೆ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ವಾಪಸ್ಸಾತಿ ಆಗ್ತಾ ಇದೆ. ಅಂಕದ ಸಂಪಾದನೆ ಇಲ್ಲ. 8-6 ಗೆದ್ದ ಪಂದ್ಯ. 6 ಮುಂದೆ ಮುರಿದಾಡುವುದು ಮತ್ತೆ ದಾಳಿ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಶ್ರಾವಣಿ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆ ವಾಪಸ್ಸಾತಿ ಆಗಿದೆ. ಸೂಪರ್ಗಳ ಆಟದ ಮತ್ತು ಹರಿಯಾಣದ ಮುಂದೆ ಆಟಗಾರರು ಸಪ್ನ ಶರವೇಗದ ದಾಳಿಗಾರ್ತಿ ಡುವಾಡ ಸ್ಪೆಷಲ್ ದಾಳಿಗಾರ್ತಿ ಬಂದು ಚಿಕ್ಕ ಮುಖಾಂತರ ಅಂಕದ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮುಖ್ಯನ ಮತ್ತೊಂದು ತಂಡಕ್ಕೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲು ಯಶಸ್ವಿಯಾದ ಬರ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. 9-6 ಮುಂದೆ ಪಂದ್ಯ ಮುಂಬಾಗಿಲು ಆಟಗಾರರು ಮತ್ತೊಮ್ಮ ಪ್ರತೀಕ್ಷಾ ಮತ್ತೊಮ್ಮ ಶರವೇಗದ ದಾಳಿಗಾರ್ತಿ ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದನೆಗೆ ವಾಪಸ್ ಆದಂತ ಆಟಗಾರ್ತಿ ಮತ್ತೊಮ್ಮೆ ಶರವೇಗದ ದಾಳಿಗಾರ್ತಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿದ್ರು. ಯಶಸ್ವಿ ಅಂಕ ಆಗ್ತಾ ಇದೆ. ಮತ್ತೆ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. 9 ಪಂದ್ಯ ಮತ್ತೊಮ್ಮೆ ಸ್ಟೆಲ್ಜಾ ತಂಡದ ಪ್ರಮುಖ ಪ್ರತಿಷ್ಠಿತ ದಾಳಿಗಾರ್ತಿ ಸುಮಕಾಣಿಗೆ 2 ಅಂಕ ಸೇರ್ಪಡೆ ಆಗಲಿದೆ. ಮುಂಬೈ ತಂಡಕ್ಕೆ ಕಾದುಡುವ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಸ್ಟೆಲ್ಜಾ ಸುವರ್ಣ ಅವಕಾಶ ಇದೆ. ಕಾದುಡುವ ಸಮಯ ಸಂಪಾದನೆ ವಾಪಸ್ಸಿಗೆ ಆಗ್ತಾ ಇದೆ. ಶ್ರವಣಿ ಸಂಜಾಗ್ತಾ ಆದ್ರೆ ವಾಪಸ್ ಆಗ್ತದೆ. ಡಿಫೆನ್ಸ್ ಭಾಗದಲ್ಲಿ ಲೋಡ್ ಅಂಕದ ಬುದ್ಧಿಯಲ್ಲಿ ಮುಂಬೈ ತಂಡ 11-8 ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಮುಂಬೈ ಮೂಲದ ಕೊನೆಯ ದಾಳಿಗಾರರು ಅಂಕ ಸಂಪಾದಿಸಲೇಬೇಕಾದಂತ ಒತ್ತಡ ಇದೆ. ಶ್ರಾವಣಿ ಮತ್ತೊಮ್ಮೆ ಬೋನಸ್ ಕೂಡ ಆಗಿದೆ. ಬೋನಸ್ ಪ್ಲಸ್ ಅಂಕ ಬೇಕು. ಯಾಕಂದ್ರೆ ವೇಗದ ಚಾಕು ಚರಿತ್ರೆಯನ್ನು ಹೊಂದಿರತಕ್ಕಂಥ ದಾಳಿಗಾರ್ತಿ ಬೋನಸ್ ಅನ್ನ ನೀಡ್ತಾ ಇದ್ದಾರೆ. ನಿರೀಕ್ಷೆಗೂ ಕೂಡ ಬೇರೆ ಜನ ಸಾಗುವೊಂದಿಗೆ ಫೈನಲ್ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಶುಭ SSC ಹರಿಯಾಣ ತಂಡದ ಪ್ರಮುಖ ದಾಳಿಗಾರ್ತಿ ತಂಡದ ಆಲ್ರೌಂಡರ್ ಆಟಗಾರ್ತಿ ಇವಳು ಅನೇಕ ಬಾರಿ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ್ತಿ. ಸಂಪಾದನೆಗೆ ವಾಪಸ್ ಸಾಧ್ಯತೆ ಬಿಡ್ತಾ ಇದ್ದಾರೆ. 15-9 ಬಂದ ಪಂದ್ಯ. ಯೋಗಿನಿ ಮತ್ತೊಮ್ಮೆ ಯೋಗಿನಿ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 20 ಆಗ್ತಾ ಇದ್ದಾರೆ. ಎಂತ ಒಂದು ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಸೋಲಿನ ಹರಿಯಾಣ ಮೂಲದ ಆಟಗಾರರು ಗೆಲುವಿನತ್ತ ಯಾರು ಮುಖಮನ ಮಾಡ್ತಾರೆ ಎಂದು ಕಾದು ನಿರೀಕ್ಷೆಯಲ್ಲಿ ಅಂಕಗಳು ಬಂದಿದೆ. ಪಂದ್ಯ ಇದೆ. ಮತ್ತೊಮ್ಮೆ ಬೋನಸ್ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಶುಭ ಗಂಗಾರದ ಗೊತ್ತಾಗಿರುವಂತಹ ಬೇಸಿಗೆಬಾಲ್ ಸಮಾನ್ ಹರಿಯಾಣ ತಂಡದ ತಾಳಿಗಟ್ಟು ಮಟ್ಟದ ಅಂಕದ ವಿಭಾಗದಲ್ಲಿ ಕಾದಿರುವ ನಿರೀಕ್ಷೆ 6 ಜನ ಪಂದ್ಯ ಸಾಗ್ತಾ ಇದೆ. 3rd ಅಂಪೈರ್ ಸ್ವಲ್ಪ ವೇಟ್ ಮಾಡಿ. ಬೋನಸ್ 16-9 ಮಧ್ಯ ಪಂದ್ಯ ಮುಂಬೈ ಮೂಲದ ಆಟಗಾರರು ಮತ್ತು ದಾಳಿ ಭಾಗದಲ್ಲಿ ಶ್ರಾವಣಿ ಮತ್ತೊಮ್ಮೆ ಶ್ರಾವಣಿ ಅದ್ಭುತ ಚೈಂಟೆಗಳು ಬರ್ತಾ ಇದೆ. ಪಂದ್ಯ 9-17 in favor of SSC ಹರಿಯಾಣ. ಒಂದು ಸಂಪಾದನೆ ಸಮುದ್ರ ದಾಳಕ್ಕೆ ಹೋಗಿದ್ದು ಟ್ಯಾಕಲ್ ಮಾಡಲು ಪ್ರಯತ್ನ ಆಯಿತು. ಆದ್ರೂ ಕೂಡ ವೇಗದ ದಾಳಿಗೆ ಯಶಸ್ವಿ ಆಗ್ತಾ ಇದೆ. ತಂಡದ ಪ್ರಮುಖ ತಾರೆ ಅಂಕವನ್ನು ಕಲೆ ಹಾಕಬೇಕಾಗುತ್ತೆ. ಇಲ್ಲಿ ಇದು ಫೈನಲ್ ಪಂದ್ಯ. ಸೋತ್ರೆ ದ್ವಿತೀಯ ಸ್ಥಾನಕ್ಕೆ ಉಳ್ಕೊಳ್ತಾರೆ. ಗೆದ್ರೆ ಪ್ರಥಮ ಸ್ಥಾನ ಸಿಗಲಿದೆ. ಸೊಂಡಕ್ಕೆ ಬಡಿಯುವುದು ವಾಪಸ್ ಸತಿ ಬಡಿತಾ ಇದ್ದಾರೆ. ಮತ್ತೊಮ್ಮೆ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಸಾಕಷ್ಟು ಅಂಕಗಳನ್ನು ಹೆಚ್ಚಿಸಿಕೊಳ್ತಾ ಇದೆ ಹರಿಯಾಣ ತಂಡ. ನಾಲ್ವರ ಡಿಫೆನ್ಸ್ ಬಗ್ಗೆ ಮತ್ತೊಮ್ಮೆ ಸ್ವಪ್ನ SSC ಹರಿಯಾಣ ಮಂಡಳಿ ಆದ್ರೆ
RPS ಮುಂಬೈ. ಹಂತದ ಸಂಪಾದನೆ ವಾಪಸ್ಸಾಗಿದ್ದಾರೆ. 18-9 ತಂಡದ ಪಂದ್ಯ. ಮತ್ತೊಮ್ಮೆ RBC ಮುಂಬೈ ತಂಡದ ಆಟಗಾರ್ತಿ 4 ಡಿಫೆನ್ಸ್ ಬಂದಲ್ಲಿ ಒತ್ತಡದಲ್ಲಿ ಪಂದ್ಯ ಕಾಣಿಸ್ತಾ ಇದೆ. ಬಂದಿದ್ರು ಆದ್ರೂ ಕೂಡ ಯಶಸ್ವಿ ಟ್ಯಾಕಲ್ ಪಂದ್ಯ ಗೆದ್ದಕ್ಕೆ ತುತ್ತಾಗ್ತಾ ಇದೆ. ಕೂಡ ಆಗಿದೆ. ಇಲ್ಲಿ ಮಿಸ್ಟೇಕ್ ಮಾಡಬೇಕಾದ್ರೆ ಸುವರ್ಣ ಅವಕಾಶದ ಡುವಾಡೆ ಬದಲು ಕಾಯಬೇಕಾಗಿತ್ತು. ಅಲ್ಲಿ ವೇಟ್ ಮಾಡಲಿಲ್ಲ. ಡಿಫೆನ್ಸ್ ಭಾಗದಲ್ಲಿ ತೆಗಿತಾ ಇಲ್ಲ ಮುಂಬೈ ತಂಡ. ವೇಟ್ ಮಾಡಬೇಕಾಗಿತ್ತು, ಸ್ವಲ್ಪ ಮಿಸ್ಟೇಕ್ ಮಾಡಬಹುದು ಡಿಫೆನ್ಸ್ ಭಾಗದಲ್ಲಿ. 29 ಪಂದ್ಯ 11 ಅಂಕಗಳ ಅಂತರವನ್ನ ಇಟ್ಕೊಳ್ತಾರೆ ಹರಿಯಾಣ ತಂಡ. ಮತ್ತು ಸೂಪರ್ ಕಾಣದ ಹರಿಯಾಣ 4 ಅಂಕದ ಸಂಪಾದನೆ. ಕೈಗೆ ಬಂದ ತತ್ತು ಬಾಯಿಗೆ ಬರಲಿಲ್ಲ. ಸ್ವಲ್ಪ ಸುಕಟಗಳಾಗಿತ್ತು, ಆದರೂ ಕೂಡ ಒಳ್ಳೆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದೆ. 29 ಮಧ್ಯ ಪಂದ್ಯ. ಇದು ಎಂತ ಟ್ಯಾಕಲ್ ಆಗ್ತಾ ಇದೆ. ಬಿಗಿಯಾದ ಹಿಡಿತಕ್ಕೆ ಅಂಕದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಮುಂಬೈ ತಂಡದ ದಾಳಿಗಾರ್ತಿ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಾಜಿ ಕಾರ್ಯದರ್ಶಿಗಳು ಆಗ್ತಾ ಇದ್ದಾರೆ. ಕೆಪಿಸಿಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವಪ್ರಭು ಸರನಾಡಗೌಡ ಹೊನ್ನಾಳ ದೇಸಾರವರು ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಸಂಘಟಕರ ಪರವಾಗಿ ಸ್ವಾಗತ ಸುಸ್ವಾಗತದ ಮೂಲಕ ಸ್ವಲ್ಪನ ಕಾಣಿಕೆಯನ್ನು ಕೊಟ್ಟು ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ. ಸನ್ಮಾನಿಸಿದ ಎಲ್ಲ ಸಂಘಟಕರಿಗೂ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದ ಬಸವಪ್ರಭು ಸರನಾಡಗೌಡ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಹಲೋ ಹಲೋ ಮತ್ತೊಮ್ಮೆ ಸೇರಬೇಕಾದ ದಾಳಿಗಾರ್ತಿ ದಾಳಿ ಪಾತ್ರಿ ಹಲೋ ಹಲೋ tackle ಪ್ರಯತ್ನ. Rider is out, point to Mumbai. Rider is out, point goes to third ride. This are ride. ಮಾತು ಬಿಡಬೇಡಿ, ಮುಟ್ಟಿಕೊಂಡು ಹೋಗು ಇಲ್ಲ ಸಿಕ್ಕಿಕೊಂಡು ಹೋಗು. ಬಾಯಿ ಬಡ ಕರೀತದೆ ಸರ್. ಹಲೋ ಹಲೋ ಎಸ್ ಓಕೆ. ಎತ್ತರ ನೀಲಗಿರಿದ ತಾರೆ ದಾಳಿ ಭಾಗದಲ್ಲಿ ಕಾದು ನಿರೀಕ್ಷೆ ಇದೆ. ಸುಮ್ಮನೆ ಅದರ ಜೊತೆಗೆ ಗುರುನಾಥನ್ನ ಮಲ್ಕೊಂಡವರ ಬ್ಯಾಚಿನವರು ಶುಕ್ರವಾರ ಮತ್ತು ಶನಿವಾರ ಮುಂಜಾನೆ ಭಕ್ತಾದಿಗಳಿಗೆ ನಾಷ್ಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಕೂಡ ಮಾರುತೇಶ್ವರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಆಮೇಲೆ ಈ ಕಬಡ್ಡಿ ಪಂದ್ಯಾವಳಿಗಳು ಅಂತಿಮ ಹಣಾಣಿ ಮುಗಿದ ತಕ್ಷಣ ಯಾರು ಹೋಗಬಾರದು. ಒಂದು ಅದ್ಭುತವಾದ ನೃತ್ಯವನ್ನ ಸಾಧುಪಡಿಸಲಿದ್ದಾರೆ. ಆ ಹರಿಯಾಣ ತಂಡದ ಆಟಗಾರ್ತಿಯರು ಒಂದು ಅತ್ಯದ್ಭುತವಾದ ನೃತ್ಯವನ್ನ ಈ ಗ್ರೌಂಡ್ ನಲ್ಲಿ ಸಾಧುಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ತಾವ್ಯಾರು ಈ ಪಂದ್ಯ ಮುಗಿದ ತಕ್ಷಣ ಹೋಗದೆ ಅದೊಂದು ಆ ನೃತ್ಯವನ್ನು ತಾವು ನಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರತ್ಯಕ್ಷ ದಾಳಿ ಭಾಗದಲ್ಲಿ
ಬಳಸಿ ದಾಖಲಾಗ್ತದೆ ಈ ಬಾರಿ ಹಿನ್ನೆಲೆಯಿರುವಂತ ಸರಿ ರೈಡ್ ಡಿಸೈಡ್ ರೈಡ್ ಮೆಟ್ಟಿಕೊಂಡು ಹೋಗು ಇಲ್ಲ ಸಿಕ್ಕಿಕೊಂಡು ಹೋಗು ದಾಳಿ ಬಾಕ್ತದೆ ಶುಭ ಪ್ರತಿಷ್ಠಿತ ಗಾಳಿಗಾರ್ತಿ ಇವತ್ತು ಹರಿಯಾಣ ತಂಡದಲ್ಲಿ ಸುಮಾರು 3 ಜನ ಆಟಗಾರ್ತಿಯರು ಗುಜರಾತ್ ಮೂಲದ ಆಟಗಾರ್ತಿಯರು ಅತಿಥಿ ಆಟಗಾರ್ತಿಯರಾಗಿ ಹರಿಯಾಣ ತಂಡದಲ್ಲಿ ಆಡ್ತಾ ಇದ್ದಾರೆ. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀ ಹನ್ನಾಸ್, ಅಂಪೈರ್ ಆಗಿ ಪ್ರಭು ಶಂಭೋಜಿ ಸರ್, ಅಂಪೈರ್ ಇನ್ನೋರ್ವ ಅಂಪೈರ್ ಆಗಿ ಶಿವಕೌಡಿ ಸರ್, ಸ್ಕೋರರ್ ಆಗಿ ತಿಪ್ಪಣ್ಣ ತೇರ್ರಾವ್ ಸರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹನುಮಂತ್ ತುಬ್ಬಮಟ್ಟಿ ಸರ್, ಮತ್ತೊಬ್ಬ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸಂಗಮೇಶ್ ದಾಸ್ಗೌಡ್ ಸರ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಹನುಮಂತ್ ಸಂದೀಮನಿ ಸರ್, 30 ಸೆಕೆಂಡ್ ಆಪರೇಟರ್ ಆಗಿ ವೈಬಾಸು ಅನುಭವಿ ನಿರ್ಣಾಯಕನ ಒಳಗೊಂಡಿರ್ತಕ್ಕಂಥ ಸಣ್ಣ ಕಬಡ್ಡಿ ಕೊನೆ ಹಂತಕ್ಕೆ ಸಾಗ್ತಾ ಇದೆ ಆದ್ಮೇಲೆ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಮುಂಬೈ ಎರಡು ಅಂಕದ ಸೊಪ್ಪಾಗಿನ ಬದಲಿಗೆ ಮತ್ತೊಂದು ವಾಪಸ್ ಸ್ಥಾಪನೆ ಆಗ್ತಾ ಇದ್ದಾರೆ. ಈಗ ಒಂದು ಹೋದ್ರು ಡುವಾಡ ಗೊತ್ತಾಯಿತು, ಬೇಡಗಾದ ಸುತ್ತಿಗೆ ಕೈ ಹಾಕ್ತಿದ್ರು, ಮುಂದೆ ಮುಂದಾದ್ರೆ ಡಿಫೆನ್ಸ್ ತೆಗಿತಾ ಇಲ್ಲ, ಮಾತ್ರ ನೀವು ಮಾಡಿದ್ರು ಮತ್ತೊಬ್ಬ ಈ ಸಣ್ಣ ಕಬಡ್ಡಿ ಹಲೋ ಈ ವರ್ಷ ಸಣ್ಣ ಕಬಡ್ಡಿ ವೈಭವದಿಂದ ಜರುಗಿದ್ದು, ಮುಂದಿನ ವರ್ಷಗಳ ಸಣ್ಣ ಕಬಡ್ಡಿ ವೈಭವದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳ ಪ್ರಥಮ ಬಹುಮಾನ 70,000 ರೂಪಾಯಿಗಳನ್ನ ಶ್ರೀ ಪ್ರವೀಣ್ ಸೂರ್ಯಕಾಂತ್ ಹಳ್ಳಿ ಸಮಾಜ ಸೇವಕರು ವಿದ್ಯಾಪೇಟ್ ವಿಜಯಪುರ ಇವರು ಕೊಡ್ತೀವಂತ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 60,000 ರೂಪಾಯಿಗಳನ್ನ ಸುಭಾಷ್ ಮುತ್ತಪ್ಪ ಪೊಲೀಸ್ ಪ್ರಗತಿಪರ ರೈತರು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ.
ಅದೇ ರೀತಿಯಾಗಿ ಪುರುಷರ ತೃತೀಯ ಬಹುಮಾನ 50,000 ರೂಪಾಯಿಗಳನ್ನ ಶ್ರೀ ರಾಜು ಎಂ ಹೆಬ್ಬಳ್ಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಇವರು ತೃತೀಯ ಬಹುಮಾನವನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ 40,000 ರೂಪಾಯಿಗಳನ್ನ ಶ್ರೀ ಮೈಬೂಬ್ ಸಾಹಬ್ ಡೋಂಗ್ರಿ ಸಾಹಬ್ ತೆಗಿ ಪ್ರಗತಿಪರ ರೈತರು ಕೊಡುಗೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಹಿಳಾ ಕಬಡ್ಡಿ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳ ಮುಂದಿನ ವರ್ಷದ ಬಹುಮಾನ ಪ್ರಥಮ ಬಹುಮಾನ 60,000 ರೂಪಾಯಿಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಹೈದರಾಬಾದ್ ಅವರು ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಸುಮಾರು ಇಲ್ಲಿವರೆಗೆ 5 ವರ್ಷ ಆಯ್ತು, ಮುಂದಿನ ವರ್ಷ ಕೂಡ ಅವರು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಶ್ರೀ ನಚಿಕೇತ್ ನಂಜಪ್ಪ ಬೋಸರೆಡ್ಡಿ ಓರ್ಪ್ ಹೊಸಮನಿ ಸಿವಿಲ್ ಇಂಜಿನಿಯರು ಇವರು ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ತೃತೀಯ ಬಹುಮಾನ 30,000 ರೂಪಾಯಿಗಳನ್ನ ಶ್ರೀ ಅಜಿತ್ ಬಾಂಡಪ್ಪ ನಾಯಕ್ LIC ಶತಕೋಟಿ ವೀರರು ಸಾಕಿನ ಬಿಸ್ನಾಳ್ ಇವರು ತೃತೀಯ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೆಬಿ ಇಲಾಖೆ ಚಳಿಕೆರೆ ಅವರು ಮಹಿಳೆಯರ ಟ್ರೋಫಿಗಳನ್ನ ಕೊಡುಗೆಯಾಗಿ ನೀಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆಕರ್ಷಕ ಟ್ರೋಫಿ ಬಹುಮಾನ ಮಹಿಳಾ ಮತ್ತು ಪುರುಷರಿಗೂ ಶ್ರೀ ಕಮಲಪ್ಪ ಚೌಡಕರ್ ಮಾಜಿ ಉಪಾಧ್ಯಕ್ಷರು PKP ಸೊನ್ನ ಹಾಗೂ ಪ್ರಗತಿಪರ ರೈತರು ಕೊಡುಗೆ ಕೊಡ್ತೇವೆ. ಅದೇ ರೀತಿಯಾಗಿ ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ವಿಠಲ್ ಹನುಮಂತ್ ತೆಲುಗಿ NTPC ನೌಕರರು ಕೊಡುಗೆಯಾಗಿ ನೀಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪುರುಷರ ತಂಡಕ್ಕೆ ಜರ್ಸಿ ಕೊಡುಗೆಯನ್ನ ಶ್ರೀ ರಾಜೇಶ್ ಶಿವಪ್ಪ ಕಲ್ಲೂರು ಗ್ರಂಥಪಾಲಕರು ಸೊನ್ನ. ಸೊ ಈ ಗ್ರಂಥಪಾಲಕರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಪುರುಷರ ತಂಡಕ್ಕೆ ಜರ್ಸಿ ಕೊಡುಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಿರ್ಣಾಯಕರಿಗೆ ಕ್ಯಾಪ್ ಮತ್ತು ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ಬಸವರಾಜ್ ಪ್ರಕಾಶ್ ನಾಯಕ್ ಸಾಕಿನ್ ಬಿಸ್ನಾಳ್ LIC ಏಜೆಂಟರು ಹಾಗೂ ಕ್ರೀಡಾ ಪ್ರೇಮಿಗಳು ಇವರು ನಿರ್ಣಾಯಕರಿಗೆ ಕ್ಯಾಪ್ ಮತ್ತು ಟಿ ಶರ್ಟ್ ಅನ್ನ ಕೊಡುಗೆ ಕೊಡ್ತೇವೆ ಅಂತೇಳಿ ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವಕ್ಕೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಸವಿ ನೆನಪಿನ ಕಾಣಿಕೆಯನ್ನ ದಿವಂಗತ ಶ್ರೀ ಸಿದ್ದಪ್ಪ ಬಸಪ್ಪ ಸುನಗಳ್ಳಿ ಇವರ ಸ್ಮರಣಾರ್ಥವಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಬಸಪ್ಪ ಸಿದ್ದಪ್ಪ ಸುನಗಳ್ಳಿ ಅವರು ದಾನೇಶ್ವರಿ ಹೋಟೆಲ್ ಮಾಲಕರು ಬೀಳಿಗೆ ಸಣ್ಣ. ಸೊ ಇವರು ಸವಿ ನೆನಪಿನ ಕಾಣಿಕೆಯನ್ನ ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವಕ್ಕೆ ನೀಡುತ್ತದೆ. ಈ ಸಣ್ಣ ಕಬಡ್ಡಿ ವೈಭವದ ಪರವಾಗಿ The last 5 minutes match is going remaining. 35-17 in favor of SSC Haryana. Okay, sir. ವಿರಾಮದ ಬಳಿಕ ಆಲ್ ಔಟ್ 1+2 ಕಾಂಟೆಸ್ಟ್ SSC ಹರಿಯಾಣ 40-17 40-17 ಇನ್ ಫೇವರ್ ಆಫ್ SSC ಹರಿಯಾಣ. ಮಿಸ್ಟೇಕ್ ಆಗ್ತಾ ಇದೆ ಕೊನೆಯ ಕ್ಷಣ ಮಾತ್ರದಲ್ಲಿ. ಚೈನ್ ಟ್ಯಾಕಲ್ ವಿಫಲ ಆಗಿದೆ. The last 4 minutes match is going remaining. ಸಣ್ಣ ಕಬಡ್ಡಿ ವಿಭಾಗ ಕೇವಲ ಕೊನೆಯ 4 ನಿಮಿಷ ಇದೆ. ಮತ್ತೊಮ್ಮೆ ಶುದ್ಧ SSC ಹರಿಯಾಣ ತಂಡದ ಆಟಗಾರ್ತಿ ಬಾಕ್ಲ ಕ್ರಾಸ್ ಮಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನಲವತ್ತೊಂದು 19 ಪಂದ್ಯ ಇದೆ. ಥ್ಯಾಂಕ್ ಯು ಮುಂಬೈ. The last 3 minutes match is going remaining. 3 minutes. ಎರಡು ತಂಡದ ಆಟಗಾರರು ನಮ್ಮ ದೇಶದ ಭೂಪಟದಲ್ಲಿ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಗಳ ಆಟಗಾರ್ತಿಯರು. ಈ ಕಬಡ್ಡಿ ಪಂದ್ಯಾವಳಿಗಳ ಅಂತಿಮ ಘಟ್ಟ ಮುಗಿದ ತಕ್ಷಣವೇ ಹರಿಯಾಣ ತಂಡದ ಆಟಗಾರ್ತಿಯರು ಇಲ್ಲಿ ನೃತ್ಯವನ್ನು ಸಾಧನೆ. 2 minutes match is going remaining. ಕೊನೆಯ ನಿಮಿಷ 2 minutes match.
ಗಂಗಾ ನದಿಯಿಂದ ಕೃಷ್ಣೆಯ ಮಡಿಲಿಗೆ ಬಂದು ಇವರು ಆಟವನ್ನು ಆಡ್ತಾ ಇದ್ದಾರೆ. ಗಂಗಾ ನದಿ, ಯಮುನಾ ನದಿ, ಕೋಸಿ ನದಿ ಎಲ್ಲ ನದಿಗಳು ಹರಿತಕ್ಕಂಥ ಭೂಮಿ ಹರಿಯಾಣ. ಸೊ ಹರಿಯಾಣದ ಆಟಗಾರ್ತಿಯರು ಅದ್ಭುತವಾದ ಪ್ರದರ್ಶನವನ್ನ ಈ ಸಣ್ಣ ಕಬಡ್ಡಿ ವೈಭವದ ಅಂಕಣದಲ್ಲಿ ತೋರಿಸಿ ಅದ್ಭುತವಾದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಎಸ್ ಸಣ್ಣ ಕಬಡ್ಡಿ ವಿಭಾಗ ಫೈನಲ್ ಹಂತ ಈಗಾಗಲೇ ಎಡಬಲಾಟ ನಡುವಿನ ರೋಚಕ ಪಂದ್ಯ. ಒಂದೆಡೆ SSC ಹರಿಯಾಣ, ಇನ್ನೊಂದೆಡೆ ಮಹಾರಾಷ್ಟ್ರ. ಈ ಒಂದು ಪಂದ್ಯದಲ್ಲಿ SSC ಹರಿಯಾಣ ತಂಡ ಗೆಲುವಿನತ್ತ ಮುಖ ಮಾಡ್ತಾ ಇದೆ. ಎಸ್ ಪಂದ್ಯ ಕ್ಲೋಸ್, ಮ್ಯಾಚ್ ಇಸ್ ಕ್ಲೋಸ್ ವಿನ್ ಬೈ SSC ಹರಿಯಾಣ. ಇಲ್ಲಿ ಸುಮಾರು ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡಿ ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗ್ಗೆ ತಾಲೂಕಿನ ಸಣ್ಣ ಗ್ರಾಮಕ್ಕೆ ಆಗಮಿಸಿ 60 ಯಾರು ಹೋಗ್ಬಾರ್ದು. ಈಗ ಒಂದು ಅದ್ಭುತವಾದ ನೃತ್ಯವನ್ನ ಸಾದರಪಡಿಸ್ತಾ ಇದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಗಂಗಾ ನದಿ ಉತ್ತರ ಭಾರತದೊಳಗೆ ಹರಿತದ. ಆ ಗಂಗಾ ನದಿಯಿಂದ ಇವತ್ತು ನಮ್ಮ ಕೃಷ್ಣಾ ನದಿ ಮಡಲಿಗೆ ಬಂದವರು ಆಟವನ್ನು ಆಡಿದ್ದಾರೆ ಮತ್ತೆ ಗೆದ್ದಿದ್ದಾರೆ. ಆಟ ಗೆದ್ದ ತಂಡದಿಂದ ಒಂದು ಅದ್ಭುತವಾದ ನೃತ್ಯ ಬರ್ತಾ ಇದೆ. ತಾವೆಲ್ಲ ಅದನ್ನ ವೀಕ್ಷಣೆ ಮಾಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ.